ಹೆಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಬೆಳಗ್ಗೆ ಮಕ್ಕಳಿಗೆ ಟಿಫನ್ ಬಾಕ್ಸ್ ಕಟ್ಟೋದು ಅಂದರೆ ತಲೆ ಬಿಸಿ ಆದಂತಹ ಕೆಲಸ. ಡೈಲಿ ಏನಪ್ಪ ತಿಂಡಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಪಟ್ ಅಂತ ನೆನಪಾಯಿತು, ನಮ್ಮ ತಾಯಿ ನಾವೆಲ್ಲ ಸಣ್ಣವರಿದ್ದಾಗ ಹುಳಿ ಅನ್ನ ಅಂತ ಮಾಡೋರು. ಈಗೆಲ್ಲ ಪುಳಿಯೋಗರೆ ಅಂತ ರೆಡಿಮೇಡ್ ಪೌಡ್ರ್ ಸಿಗತ್ತೆ. ನಾನು ರೆಡಿಮೇಡ್ ಪೌಡ್ರ್ ಯೂಸ್ ಮಾಡಿಕೊಂಡು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನನ್ನ ಮಗ ಆ ಪುಡಿನ ತಿನ್ನೋದಿಲ್ಲ. ಇಬ್ಬರು ಲಂಚ್ ಬಾಕ್ಸಿಗೂ ಬೇರೆ ಬೇರೆ ಟಿಫನ್ ಮಾಡಲಿಕ್ಕೆ ಇವತ್ತು ಟೈಮೇ ಇರಲಿಲ್ಲ. ಹಾಗಾಗಿಬಿಟ್ಟು ಇವತ್ತು ಹುಳಿ ಅನ್ನನೇ ಮಾಡೋಣ ಹೊಸದಾಗಿ ಅಂತ ಹೇಳಿಬಿಟ್ಟು ಎಲ್ಲ ಹುಳಿ ಅನ್ನಕ್ಕೆ ಏನೇನು ಬೇಕು ಬೇಳೆ ಕಾಳುಗಳನ್ನೆಲ್ಲ ಹುರ್ಕೊಂಡು ಧನಿಯಾ ಎಲ್ಲ ಹುರ್ಕೊಂಡು ಪೌಡ್ರ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿ ಬಂದಿತ್ತು. ನನಗೆ ಹಳೇ ಸ್ಕೂಲ್ ಬಾಲ್ಯ ನೆನಪಾಯಿತು. ನಮ್ಮ ಅಮ್ಮ ತುಂಬ ಇದನ್ನು ಮಾಡಿಬಿಟ್ಟು ನಾವು ಚೆನ್ನಾಗಿ ಟಿಫನ್ ತಿಂತಾಯಿದ್ವಿ ಈ ಹುಳಿ ಅನ್ನದ್ದು. ಆದರೆ ಈಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ, ನಾವು ರೆಡಿಮೇಡನ್ನು ಯೂಸ್ ಮಾಡ್ತಾಯಿದ್ದೀವಿ. ಹಾಗಾಗಿ ಮಕ್ಕಳಿಗೂ ಮಾಡಿಕೊಡೋಣ ಅಂತ ನಾನು ಮಾಡ್ತಾಯಿದ್ದೀನಿ. ಮಕ್ಕಳು ಚೆನ್ನಾಗಿ ತಿಂದರು. ದೇವಸ್ಥಾನದ ಪ್ರಸಾದದ ರುಚಿಯಲ್ಲಿ ಇದಿರುತ್ತೆ. ಸಿಹಿ ಸಿಹಿ, ಹುಳಿ ಹುಳಿ, ಖಾರ ಖಾರ, ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಮಗೆ ಹೆಚ್ಚು ಶೇಂಗಾ ಬೀಜ ಹಾಕಿ ಕೊಡ್ತಾಯಿದ್ರು. ಚೆನ್ನಾಗಿ ತಿಂತಾಯಿದ್ವಿ. ಮಗಳದು ಕೂಡ ಕಾಲೇಜ್ ಸ್ಟಾರ್ಟ್ ಆಗಿತ್ತು. ಅವಳಂತೂ ಏನು ಬಾಯಿ ಬಿಟ್ಟು ಕೇಳಲ್ಲ. ಹಾಗಂತ ನನಗೂ ಸುಮ್ಮನಿರೋಕ್ಕಾಗೋದಿಲ್ಲ. ಹಾಗಾಗಿ ಮ್ಯಾಕ್ಸಿಗೆ ಕರ್ಕೊಂಡೋಗಿ ಒಳ್ಳೊಳ್ಳೆ ಬಟ್ಟೆಗಳನ್ನು ತೊಗೊಳಮ್ಮ, ಒಂದು 15-20 ಡೇಸ್ ಆದ್ರೂ ಚೆನ್ನಾಗಿರೋ ಬಟ್ಟೆಗಳನ್ನು ಹಾಕ್ಕೊಂಡು ಹೋಗು. ನೆಕ್ಸ್ಟ್ ಇನ್ನೇನು ಯೂನಿಫಾರ್ಮ್ಗಳು ಸ್ಟಾರ್ಟ್ ಆಗೇ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಹಾಕ್ಕೊಂಡು ಹೋಗು ಅಂತ ಕರ್ಕೊಂಡೋಗಿದ್ದೆ. ನಮ್ಮ ಕಾಲೇಜ್ ಡೇಸ್ಗಳಲ್ಲಂತೂ ನಮಗೆ ಯೂನಿಫಾರ್ಮ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಹಾಗಾಗಿ ನಾವು ಡೈಲಿ ಒಂದೊಂದು ರೀತಿಯಾದಂತಹ ಬಟ್ಟೆಗಳನ್ನು ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಹೋಗ್ತಿದ್ವಿ. ಈಗಿನ ಮಕ್ಕಳಿಗೆ ಆ ಅವಕಾಶಗಳೇ ಇಲ್ಲ. ಬರೀ ಓದು 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 ಅಂತ ಫುಲ್ಲು ಪ್ರೆಷರು. ಅವಳು ಡ್ರೆಸ್ಗಳನ್ನು ಟ್ರಯಲ್ ಮಾಡಬೇಕಂತ ಟ್ರಯಲ್ ರೂಮ್ ಕಡೆ ಹೋದಾಗ ನನಗೆ ಕಣ್ಣುಗಳು ಸ್ಲಿಪ್ಪರ್ ಮೇಲೆ ಬಿತ್ತು. ಒಂದೆರಡು ಸ್ಲಿಪ್ಪರ್ ಕೊಡ್ಸೋಣ ಅಂತ ನೋಡ್ತಾ ಇದ್ದೆ. ಬಟ್ ಅವಳ ಸೈಜಿನ ಸ್ಲಿಪ್ಪರ್ಗಳು ಯಾವುದೂ ಸಿಗಲಿಲ್ಲ. ಹಾಗಾಗಿ ಸುಮ್ಮನೆ ಬಂದ್ವಿ. ಒಳ್ಳೆ ಕಲೆಕ್ಷನ್ಗಳಿದೆ. ಕುರ್ತಿ ಸೆಕ್ಷನಲ್ಲೂ ಒಂದಿಷ್ಟು ಕುರ್ತಿಗಳನ್ನು ತೊಗೊಂಡ್ವಿ. ಒಳ್ಳೆ ಕಲೆಕ್ಷನ್ಗಳಿದ್ದಾವೆ. ಮ್ಯಾಕ್ಸಲ್ಲಿ ಆಫರ್ ನಡೀತಾ ಇರಬೇಕು ನೋಡಿ. ಜೂನ್ ತಿಂಗಳಲ್ಲಿ ಆಫರ್ ಇದೆ ಅಂತ ಹೇಳ್ತಾಯಿದ್ರು. ಇನ್ನೊಂದು 15 ಡೇಸಲ್ಲಿ ಆಫರ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸ್ಟಾರ್ಟ್ ಆಗಿರ್ಬೋದು. ಯಾರೆಲ್ಲ ಹೋಗಿ ಚೆಕ್ ಮಾಡಿ ಆಯಿತಾ. ಒಳ್ಳೆ ಕಲೆಕ್ಷನ್ಗಳಿದ್ದಾವೆ. ಒಳ್ಳೆ ಪ್ರೈಸಲ್ಲಿ ಸಿಗತ್ತೆ. ಕಾಲೇಜ್ ಡೇಸ್ ಅಂದರೆ ನನಗೆ ನೆನಪಾಗೋದು, ನಾವೆಲ್ಲ ಕಾಲೇಜಿಗೆ ಹೋದಾಗ ಒಂದು ಬೆಂಚಲ್ಲಿ ಒಂದು 5 ಜನ ಇದ್ವಿ. ನಾವು ಕಾಲೇಜೆಲ್ಲ ಮುಗಿದ ಮೇಲೆ ನಮ್ಮ ಪಾಕೆಟ್ ಮನಿ ಕೊಟ್ಟಿದ್ದನ್ನು ಸೇವಿಂಗ್ ಮಾಡ್ಕೊಂಡ್ಬಿಟ್ಟು ಶಾಪಿಂಗ್ ಅಂತ ಹೋಗ್ಬಿಟ್ಟು ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ತೊಗೊಳ್ಳೋದಾಗಲಿ, ನೈಲ್ ಪಾಲಿಶ್ ತೊಗೊಳ್ಳೋದಾಗಲಿ, ಸ್ಟಿಕ್ಕರ್ಗಳು ತೊಗೊಳ್ಳೋದಾಗಲಿ, ಸ್ಲಿಪ್ಪರ್ಸ್ ತೊಗೊಳ್ಳೋದಾಗಲಿ, ಹೀಗೆಲ್ಲ ಭಾಳ ಎಂಜಾಯ್ ಮಾಡ್ತಿದ್ರು. ಆದರೆ ಈಗಿನ ಮಕ್ಕಳಿಗೆ ಅದು ಅವಕಾಶನೇ ಇಲ್ಲ. ಪಾಪ ಅವರು ಪೇರೆಂಟ್ಸ್ ಜೊತೆನೇ ಹೋಗಬೇಕು, ಪೇರೆಂಟ್ಸ್ ಜೊತೆನೇ ಬರಬೇಕು. ತುಂಬ ರಿಸ್ಟ್ರಿಕ್ಷನ್. ಈಗ ಫ್ರೀಯಾಗಿ ಓಡಾಡೋದಕ್ಕೇ ಅವರಿಗೆ ಕಷ್ಟ ಅನಿಸುತ್ತೆ. ಹಾಗೆ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಬೇಗ ಬೇಗ ಪಟಾಪಟ್ ಅಂತ ಚಿಕನ್ನು ಮತ್ತು ಚಿಕನ್ ಡ್ರೈ ಮಾಡಿದೆ. ಈಗ ನನ್ನ ಮಕ್ಕಳಿಗಂತೂ ಟೇಸ್ಟಿಂಗ್ ಬಡ್ ಇಬ್ಬರಿಗೂ ಚೇಂಜು. ಒಬ್ಬಳು ಒಂದು ಕೇಳಿದರೆ ಮಗ ಒಂದು ಕೇಳ್ತಾನೆ. ಅಡುಗೆ ಮಾಡಿ ಮಾಡಿ ನನಗಂತೂ ಸಾಕಾಗೋಗಿದೆ. ಮತ್ತೆ ಅಲ್ಲಿಂದ ಬಂದು ಅಡುಗೆ ಎಲ್ಲ ಮಾಡಿಬಿಟ್ಟು ಊಟ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಮತ್ತೆ ಟಿಫನ್ ಯೋಚನೆ ಅಲ್ವಾ. ಹಾಗಾಗಿ ದೋಸೆಗೆ ಅಕ್ಕಿ ಎಲ್ಲ ನೆನೆಸಿದ್ದೆ. ಅಕ್ಕಿ ಎಲ್ಲ ರುಬ್ಬಿಬಿಟ್ಟು ಅದನ್ನು ಹುಳಿ ಆಗಲಿಕ್ಕೆ ಅಂತ ಹಾಟ್ ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ ನೋಡಿ. ಇದೊಂದು ಟಿಪ್ಪು ಎಲ್ಲರಿಗೂ. ಈ ಟೈಮಲ್ಲಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಹಿಟ್ಟು ಬೇಗ ಹುಳಿ ಆಗಲ್ಲ. ಅದಕ್ಕೆ ದೊಡ್ಡ ಹಾಟ್ ಬಾಕ್ಸ್ ಇದ್ದರೆ ಅದರಲ್ಲಿ ಹಾಕಿಬಿಟ್ಟು ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಲ್ಲಿ ಚೆನ್ನಾಗಿ ಹುಳಿ ಆಗಿರುತ್ತೆ. ದೋಸೆ ಆಗಲಿ, ಪಡ್ಡು ಆಗಲಿ, ಇಡ್ಲಿ ಆಗಲಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ತುಂಬ ಹಾರ್ಡ್ ಆಗಿಬಿಡುತ್ತೆ. ಇಡ್ಲಿ ಸಾಫ್ಟ್ ಇಲ್ಲ, ಹಿಟ್ಟು ಸಾಫ್ಟ್ ಇಲ್ಲ, ಬೇಗ ಅದು ಉಕ್ಕು ಬಂದಿಲ್ಲ ಅಂತ ಹೇಳಿದರೆ ಇಡ್ಲಿ ಗಟ್ಟಿ ಆಗೋದು, ದೋಸೆ ಹಾರ್ಡ್ ಆಗೋದು, ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಹೀಗೆ ಮಾಡಿ ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಬಿಡಿ, ಚೆನ್ನಾಗಿ ಹುಳಿ ಬರುತ್ತೆ. ಬೆಳಗ್ಗೆ ನೋಡಿ, ನಾನು ನಿಮಗೆ ತೋರಿಸೋದು ಮರ್ತುಬಿಟ್ಟೆ. ಅವಸರದಲ್ಲಿ ಮಕ್ಕಳಿಗೆ ತಿಂಡಿ ಮಾಡಿಕೊಡ್ಬೇಕಲ್ಲ. ಹಾಗಾಗಿ ಇದು ಆಲೆ ಅವರು ಎಲ್ಲ ಟಿಫನ್ನು ತೊಗೊಂಡು ಹೋದರು. ದೋಸೆ ಮಾಡಿದ್ದೆ, ಮಗಳಿಗೆ ಪಡ್ಡು ಮಾಡಿದ್ದೆ. ಇಬ್ಬರು ಒಂದೇ ಥರದ್ದು ತಿನ್ನಲ್ಲ. ಒಂದು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಆಮೇಲೆ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಹೂವೆಲ್ಲ ಬಿಡಿಸ್ಬಿಟ್ಟು, ದಾಸವಾಳ ತುಂಬ ಹೂವು ಬಿಟ್ಟಿತ್ತು. ನಾನು ಏನು ಮಾಡ್ತೀನಿ ಅಂದರೆ, ಜಾಸ್ತಿ ದಾಸವಾಳ ಬಿಟ್ಟಾಗ ಅದನ್ನೆಲ್ಲ ತಗೊಂಡು ಬಿಸಿಲಿದ್ದಾಗ ಸ್ವಲ್ಪ ಎಲ್ಲ ಒಣಗಿಸ್ಕೊಳ್ತೀನಿ. ಇದರಿಂದ ಎಣ್ಣೆ ಬಿಸಿ ಮಾಡಿದಾಗ ಅದರಲ್ಲಿ ಪೌಡ್ರ್ ಮಾಡಿ ಹಾಕೋದಾಗಲಿ, ಇಲ್ಲ ಮೆಹಂದಿ ಹಚ್ಕೋಬೇಕಾದ್ರೆ ಮೆಹಂದಿ ಒಳಗೆ ಆ ಪೌಡ್ರನ್ನ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದಾಗಲಿ, ಹೀಗೆಲ್ಲ ಮಾಡೋದ್ರಿಂದ ಸ್ವಲ್ಪ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ.
ಹೀಗೆ ಮಾಡಿ ನೋಡಿ, ಯಾರೆಲ್ಲ ದಾಸವಾಳ ಗಿಡ ಇರುತ್ತೆ ಹೀಗೆ ಪೌಡ್ರ್ ಮಾಡಿಬಿಟ್ಟು ಇಟ್ಕೊಂಡು ಯೂಸ್ ಮಾಡಿ ನೋಡಿ. ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಅಡುಗೆ ಆಲೆ ನೋಡಿ ಸ್ಟಾರ್ಟ್ ಆಯಿತು. ಅಡುಗೆ ಮಾಡ್ತಾ ಮಾಡ್ತಾ ವೀಡಿಯೋಗಳನ್ನು ಬೇರೆ ಮಾಡ್ಕೋಬೇಕು. ಅದಕ್ಕೆ ಬೇಗ ಬೇಗ ಅಡುಗೆಗಳನ್ನೆಲ್ಲ ಮುಗಿಸ್ಕೊಬಿಡ್ತೀನಿ. ಅಡುಗೆ ಆದಮೇಲೆ ಮತ್ತೆ ಅದಕ್ಕೆಲ್ಲ ಎಡಿಟ್ ಮಾಡಿ ವಾಯ್ಸ್ ಕೊಡಬೇಕು. ಹೀಗೆ ಸುಮಾರು ಕೆಲಸ ಇರುತ್ತೆ. ತುಂಬ ಬ್ಯುಸಿ ಲೈಫ್ ಆಗಿಬಿಟ್ಟಿದೆ ನನ್ನದು ಅಂತ ಒಂದು ಸಲ ಅನಿಸುತ್ತೆ. ಏನು ಮಾಡೋದು, ಸ್ವಲ್ಪ ಏನಾದರೂ ಸಾಧಿಸಬೇಕು ಅಂದ್ಕೊಂಡಿದ್ದನ್ನು ಅಂತ ಅಂದರೆ ಕಷ್ಟಪಡಬೇಕು ಅನ್ನೋದು ನನಗೆಲ್ಲೋ ಒಂದು ಕಡೆ ಅನಿಸುತ್ತೆ. ನೋಡಿ ಹೀಗೆಲ್ಲ ಡೆಕೋರೇಟ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಶೂಟ್ ಮಾಡ್ಕೊಳ್ಳಿಕ್ಕೆ ಸುಮಾರು ಹೊತ್ತಾಗ್ಬಿಡುತ್ತೆ. ಹಾಗಾಗಿ ನಾನು ಬೇಗ ಬೇಗ ಅಡುಗೆ ಮಾಡ್ಕೊಳ್ತೀನಿ. ಸಂಜೆ ಹೊತ್ತು ಫ್ರೀಯಾಗಿ ಮಕ್ಕಳು ಬಂದಾಗ ಅವರಿಗೆ ಟೈಮ್ ಕೊಡಬೇಕಲ್ವ, ಹಾಗಾಗಿ ಎಲ್ಲ ಕೆಲಸಗಳನ್ನು ನಾನು ಮಧ್ಯಾಹ್ನನೇ ಮುಗಿಸ್ಕೊಂಡ್ಬಿಡ್ತೀನಿ. ಮಗ ನೋಡಿ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ, ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸಂಜೆ ಆಯಿತು ಅಂದರೆ ಅವನಿಗೊಂದು ಸ್ವಲ್ಪ ಹೋಮ್ವರ್ಕ್ ಮಾಡಿಸೋದಿರುತ್ತೆ, ಓದಿಸೋದಿರುತ್ತೆ. ಅದೆಲ್ಲ ಮುಗಿಸ್ಕೊಂಡು ದೇವ್ರ ದೀಪ ಹಚ್ಚಿಬಿಟ್ಟು ತುಳಸಿ ಕಟ್ಟೆಗೂ ಕೂಡ ದೀಪ ಹಚ್ಚಿದೆ. ಅಷ್ಟರಲ್ಲಿ ಬ್ರಹ್ಮಕಮಲ ಬೇರೆ ಹರಳಿರೋದನ್ನು ತೋರಿಸ್ತಾ ಇದ್ದೀನಿ. ಜೂನ್ ತಿಂಗಳಲ್ಲಿ ಹೆಚ್ಚಾಗಿ ಬ್ರಹ್ಮಕಮಲಗಳು ಹರಳುತ್ತೆ. ಜೂನಿಂದ ಜುಲೈವರೆಗೂ ಹರಳುತ್ತೆ. ವರ್ಷಕ್ಕೊಮ್ಮೆ ಹರಳೋದ್ರಿಂದ ಖುಷಿಯಾಗುತ್ತೆ ಅದನ್ನು ನೋಡೋದಕ್ಕೆ. ಫೋಟೋ ತೆಗಿಯೋದಾಗಲಿ, ವಿಡಿಯೋ ಮಾಡ್ಕೊಳ್ಳೋದಾಗಲಿ, ಸ್ಟೇಟಸ್ನಲ್ಲಿ ಹಾಕೋದಾಗಲಿ ಇಷ್ಟ ಆಗುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.